ಹಾಯ್ ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ನಿಮಗೆ ESI ಮತ್ತು PF ಅಮೌಂಟ್ನ ಯಾವ ಥರ ಚೆಕ್ ಮಾಡೋದು ಅನ್ನೋದನ್ನು ಹೇಳೋದಕ್ಕೆ ಈ ವಿಡಿಯೋ ಮುಖಾಂತರ ಬಂದಿರೋದು. ಸೊ ESI ಅಮೌಂಟ್ ಮತ್ತು PF ಅಮೌಂಟ್ ಚೆಕ್ ಮಾಡೋದು ದಿ ಉಮಾಂಗ್ ಅಂತ ಹೇಳ್ಬಿಟ್ಟು ಒಂದು ಆ್ಯಪ್ ಇದೆ. ಸೊ ಆ ಆ್ಯಪ್ನ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ಡೌನ್ಲೋಡ್ ಮಾಡಿಕೊಂಡು ಅಕೌಂಟ್ನ ಕ್ರಿಯೇಟ್ ಮಾಡಿಕೊಂಡು ಎಲ್ಲೆಲ್ಲಿ ಕೆಲಸ ಮಾಡಿರ್ತಿರಲ್ಲ ಆ ಒಂದೊಂದು ಸಪ್ರೇಟ್ ಪಾಸ್ಬುಕ್ ಆಗಿರುತ್ತೆ. ಸೊ ಅದನ್ನು ಯಾವ ಥರ ಚೆಕ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ನನ್ನ ಚಾನಲ್ ಯಾವುದು ಹೊಸದಾಗಿ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಗೊತ್ತಾಗಲಿ. ಹಾಗೆ ನಿಮಗೆ ಈ ಆ್ಯಪ್ದೊಂದು ಲಿಂಕ್ ಇರುತ್ತಲ್ಲ ಆ ಲಿಂಕ್ನ ನಾನು ನಿಮ್ಮ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿ ಹೋಗ್ಬಿಟ್ಟು ಡೈರೆಕ್ಟ್ ಡೌನ್ಲೋಡ್ ಕೂಡ ಮಾಡ್ಕೋಬೋದು. ಇಲ್ಲ ಪ್ಲೇಸ್ಟೋರ್ ಹೋಗ್ಬಿಟ್ಟು ಅಲ್ಲಿ ಸರ್ಚ್ ಮಾಡಿ ಅಲ್ಲಿ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು. ಹಾಗೆ ಈ ಅಮೌಂಟ್ ಚೆಕ್ ಮಾಡಬೇಕಂದ್ರೆ ನಿಮಗೆ UAN ನಂಬರ್ ಬೇಕಾಗುತ್ತೆ. ಸೊ ಆ UAN ನಂಬರು ಸ್ಯಾಲ್ರಿ ಸ್ಲಿಪ್ಪಲ್ಲಿ ಇರುತ್ತಲ್ಲ, ಸೊ ಅದನ್ನು ಅಲ್ಲಿ ಹಾಕ್ಬಿಟ್ಟು ಆಧಾರ್ ಕಾರ್ಡ್ ಲಿಂಕ್ ಇರ್ತಕ್ಕಂಥ ಮೊಬೈಲ್ ನಂಬರು OTP ಬರ್ತಾ OTP ನಂಬರ್ ಅದು ಬೇಕಾಗುತ್ತೆ, ಫೋನ್ ನಂಬರು. ಸೊ ಹಂಗಾಗ್ಬಿಟ್ಟು ಬನ್ನಿ ನೆಕ್ಸ್ಟ್ ಈ ವಿಡಿಯೋನ ಯಾವ ಥರ ಬ್ಯಾಲೆನ್ಸನ್ನು ಚೆಕ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಬನ್ನಿ ನೋಡ್ಕೊಂಬರೋಣ. ಫಸ್ಟಿಗೆ ಪ್ಲೇಸ್ಟೋರ್ ಆನ್ ಮಾಡ್ಕೊಳ್ಳಿ. ಮಾಡ್ಕೊಂಬಿಟ್ಟು ದಿ ಉಮಾಂಗ್ ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿ ಇದೊಂದು ಆ್ಯಪ್ ಬರುತ್ತೆ ನಿಮಗೆ. ಸೊ ಇದನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಅದನ್ನು ಓಪನ್ ಮಾಡಿ. ಓಪನ್ ಮಾಡಿದ್ಮೇಲೆ ಇಷ್ಟು ಬರುತ್ತೆ. ಇಲ್ಲಿ ಮೇಲ್ಗಡೆ ಕಾಣಿಸುತ್ತೆ ಎಲ್ಲೋ ಬಾಕ್ಸಲ್ಲಿ ರಿಜಿಸ್ಟರ್ ಲಾಗಿನ್ ಅಂತೇಳಿ. ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆಲ್ಲೇ ಫೋನ್ ನಂಬರು ಮತ್ತು 4 ಡಿಜಿಟ್ ಒಂದು ಪಿನ್ ಇರುತ್ತೆ. ನೀವು ಆಲ್ರೆಡಿ ಅಕೌಂಟ್ಸ್ ಲಾಗಿನ್ ರಿಜಿಸ್ಟರ್ ಆಗಿದ್ದರೆ ಓಕೆ. ಸೊ ಆಗಿದ್ದಿಲ್ಲ ಅಂದರೆ ಇಲ್ಲಿ ನೀವು ಕೆಳಗಡೆ ರಿಜಿಸ್ಟರ್ ಹಿಯರ್ ಅಂತಿದೆಯಲ್ವಾ, ಅಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಯಾಕಂದರೆ ನೀವು ರಿಜಿಸ್ಟರ್ ಆಗಿದ್ದಿಲ್ಲ ಅಂದರೆ ಅಲ್ಲಿ ರಿಜಿಸ್ಟರ್ ಮಾಡಬೇಕು. ಸಪೋಸ್ ಆಗಿದ್ದರೆ ಚೆಕ್ ಮಾಡ್ಕೊಳ್ಳಿ ಒಂದು ಸಲ. ಅಲ್ಲಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಫೋನ್ ನಂಬರ್ ಹಾಕಿ ಇಲ್ಲಿ ರೈಟ್ ಮಾರ್ಕ್ ಹಾಕಿಬಿಟ್ಟು ಕೆಳಗಡೆ ರಿಜಿಸ್ಟರ್ ಕೊಡಿ. ನಿಮ್ಗೆ ಇಲ್ಲಿ ನೋಟಿಫಿಕೇಶನ್ ತೋರಿಸುತ್ತೆ ಏನಂತ ಹೇಳ್ಬಿಟ್ಟು ದಿಸ್ ಮೊಬೈಲ್ ನಂಬರ್ ಈಸ್ ಆಲ್ರೆಡಿ ರಿಜಿಸ್ಟರ್ ಅಂತ ಹೇಳುತ್ತಲ್ಲ. ಸೊ ಇಷ್ಟು ಹೇಳಿದ ತಕ್ಷಣ ನೀವು ಆಲ್ರೆಡಿ ಅಕೌಂಟ್ ನಿಮ್ಗೆ ಲಿಂಕ್ ಆಗಿರುತ್ತೆ. ಸೊ ಕೆಲವೊಂದು ಟೈಮ್ ನಿಮಗೂ ಪಾಸ್ವರ್ಡು ಗೊತ್ತಿರಲ್ಲ ಅನಿಸುತ್ತೆ. ಯಾಕಂದ್ರೆ ತುಂಬ ದಿನ ಆಗಿರುತ್ತೆ ಲಾಗಿನ್ ಮಾಡಿ, ಅಷ್ಟೊಂದು ನಿಮ್ಗೆ ಗೊತ್ತಿರಲ್ಲ. ಹಂಗಾಗಿಬಿಟ್ಟು ರಿಟರ್ನ್ ನೀವೇನು ಮಾಡ್ಬೇಕಂದ್ರೆ ಈಗ ಬ್ಯಾಕ್ ಬಂದುಬಿಟ್ಟು ಓಕೆ ಕೊಡಿ. ಇವಾಗ ಓಕೆ ಕೊಟ್ಟ ಮೇಲೆ ಬ್ಯಾಕ್ ಬನ್ನಿ. ಇಲ್ಲಿ ಲಾಗಿನ್ ವಿತ್ OTP ಅಂತಿದೆಯಲ್ಲ, ಸೊ ಅದ್ರ ಮುಖಾಂತರ ನೀವು ಕೂಡ ಲಾಗಿನ್ ಆಗ್ಬೋದು. ನನಗೆ ಪಾಸ್ವರ್ಡ್ ಗೊತ್ತಿದೆ, ನನ್ನ ಪಾಸ್ವರ್ಡ್ ಗೊತ್ತಿದೆ. ನಾನು ಪಾಸ್ವರ್ಡ್ ಹಾಕ್ಬಿಟ್ಟು ನಾನು ಲಾಗಿನ್ ಆಗ್ತೀನಿ. ಸೊ ನಿಮ್ಮದು ಪಾಸ್ವರ್ಡ್ ಗೊತ್ತಿಲ್ಲ ಅಂದರೆ ಲಾಗಿನ್ ವಿತ್ OTP ಮೇಲೆ ನೀವು ಲಾಗಿನ್ ಆಗ್ಬೋದು. ಇಷ್ಟಾದಮೇಲೆ ಈ ಥರ ಬರುತ್ತೆ. ಈ ಪಾಸ್ವರ್ಡ್ ನೀವು ಸೇವ್ ಮಾಡ್ಕೊಳ್ಳಿ. ಸೇವ್ ಮಾಡ್ಕೊಂಬಿಟ್ಟು ಸ್ವಲ್ಪ ಮೇಲೆ ಸ್ಕ್ರೋಲ್ ಮಾಡಿ. ಮೇಲೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ನಿಮಗೊಂದು EPF ಅಂತ ಒಂದು ಕಾಣಿಸುತ್ತೆ. ಇಲ್ಲಿ ನೋಡಿ EPF ಅಂತೇಳಿ. ಸೊ ಅದನ್ನು ಕ್ಲಿಕ್ ಮಾಡಿ. ಅಲ್ಲಿ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಇಲ್ಲೊಂದು ಪಾಸ್ಬುಕ್ ಅಂತ ಕಾಣಿಸುತ್ತೆ ನೋಡಿ, ವ್ಯೂ ಪಾಸ್ಬುಕ್ ಅಂತೇಳಿ. ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡ್ಬೇಕಂದ್ರೆ ನಿಮ್ಮದೊಂದು UAN ನಂಬರ್ ಬರುತ್ತೆ. UAN ನಂಬರ್ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಇಲ್ಲಿ ನೋಡಿ UAN ನಂಬರ್ ಅಂತ ಕೇಳಿದ್ದೀರ. ಸೊ UAN ನಂಬರನ್ನ ಎಂಟ್ರ್ ಮಾಡಿ. ಇಲ್ಲಿ ನಿಮ್ಮದು ಸ್ಯಾಲ್ರಿ ಸ್ಲಿಪ್ಪಲ್ಲಿ ಇರುತ್ತಲ್ಲ, ಸೊ ಅದನ್ನು ಎಂಟ್ರ್ ಮಾಡಿ. ನಾನು UAN ನಂಬರ ನಾನು ಹಾಕ್ತೀನಿ. ಸೊ ಇಷ್ಟು ಹಾಕಿದ್ಮೇಲೆ ಗೆಟ್ OTP ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಮಗೊಂದು OTP ಬರುತ್ತೆ. ಆ OTP ಬಂದಿರೋದನ್ನು ನಾವಿಲ್ಲಿ ಹಾಕಿಬಿಟ್ಟು ಸಬ್ಮಿಟ್ ಕೊಡೋಣ. ಇನ್ನೂ OTP ಬಂದಿಲ್ಲ ನನಗೆ. OTP ಬಂತು. ಸೊ OTP ನಾನು ಇಲ್ಲಿ ಹಾಕ್ಬಿಟ್ಟು ಸಬ್ಮಿಟ್ ಕೊಡ್ತೀನಿ. ಇವಾಗ ಸಬ್ಮಿಟ್ ಕೊಟ್ಟಮೇಲೆ ನಮ್ಗೆ ಈ ಥರ ಓಪನ್ ಆಗುತ್ತೆ. ನಾವು ಎಲ್ಲೆಲ್ಲಿ ವರ್ಕ್ ಮಾಡಿದ್ದೀವಲ್ಲ, ವರ್ಕ್ ಮಾಡೋದೆಲ್ಲ ಪ್ರತಿಯೊಂದು ಪಾಸ್ಬುಕ್ ಸಪ್ರೇಟಾಗಿ ಆಗಿರುತ್ತಲ್ಲ, ನಿಮ್ಮದು ಕೂಡ ಈ ಥರ ಪಾಸ್ಬುಕ್ ಕಾಣಿಸುತ್ತೆ. ಸೊ ನಿಮ್ದು ಯಾವ ಅಕೌಂಟಲ್ಲಿ ಎಷ್ಟೆಷ್ಟು ಅಮೌಂಟ್ ಇದೆ ಅಂತ ನೀವು ಚೆಕ್ ಮಾಡ್ಕೋಬೋದು. ಸೊ ಇವಾಗ ಯಾವುದಾದ್ರು ಒಂದು ಮೇಲೆ ಕ್ಲಿಕ್ ಮಾಡ್ಕೊಂಡು ಬೇಕಾದ್ರೆ ನೋಡಿ, ಈ ಥರ ನಿಮಗೆ ಅಮೌಂಟ್ ತೋರಿಸುತ್ತೆ. ಯಾವ ಪಾಸ್ಬುಕ್ಕಲ್ಲಿ ಎಷ್ಟೆಷ್ಟು ಅಮೌಂಟ್ ಇದೆ ಅಂತ ಪ್ರತಿಯೊಂದು ತೋರಿಸುತ್ತೆ. ಇದರಲ್ಲಿ 9,573 ರೂಪಾಯಿ ಇದೆ. ಸೊ ಹಂಗೆ ಪ್ರತಿ ತಿಂಗಳ ಆ್ಯಡ್ ಆಗ್ತಾ ಹೋಗುತ್ತೆ. ನಾವು ಆಮೇಲೆ ಡ್ಯೂಟಿ ಬಿಟ್ಟ ಮೇಲೆ ಅದು ಎಷ್ಟು ವರ್ಷ ಬಿಡ್ತಲ್ಲ, ಬಿಟ್ಟ ಮೇಲೆ ನಮಗೆ ಜಾಸ್ತಿ ಅಮೌಂಟ್ ಹಾಕ್ಬಿಟ್ಟು ಕೊಡ್ತಿರ್ತಾರೆ. ಸೊ ಈ ಥರ ನೀವು ಬ್ಯಾಲೆನ್ಸ್ ಪ್ರತಿಯೊಂದು ಅಕೌಂಟು ಎಷ್ಟು ಪಾಸ್ಬುಕ್ ಇದೋ ಅಷ್ಟು ಪಾಸ್ಬುಕ್ ಕೂಡ ಅವ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಆರಾಮಾಗಿ ಚೆಕ್ ಮಾಡ್ಕೋಬೋದು. ಎಲ್ಲದರ ಅಕೌಂಟ್ ಕೂಡ ನೀವು ಚೆಕ್ ಮಾಡ್ಕೋಬೋದು. ಇನ್ನೊಂದು ಅಕೌಂಟಲ್ಲಿ ಎಷ್ಟಿದೆ ನೋಡೋಣ ಬನ್ನಿ. ಈ ಕೆಳಗಡೆ SAS ನೋಡೋಣ. ಇದರಲ್ಲಿ ನಾನು ಜಾಸ್ತಿ ಮಾಡಿರಲಿಲ್ಲ, ಸ್ವಲ್ಪ ಮಾಡಿದೆ ಅಷ್ಟೇ. ಜಮ ಅಷ್ಟಕ್ಕೊಂದು ಬರೀ 2,000 ಮಾತ್ರ ಇದೆ ಇದರಲ್ಲಿ. ಸೊ ಮೇಲ್ಗಡೆ ಇದರಲ್ಲಿ ಕೂಡ ಅದು ಯಾಕೋ ಅಕೌಂಟ್ ಓಪನ್ ಆಗ್ತಿಲ್ಲ, ಅದು ಪಾಸ್ಬುಕ್ ಏನೋ ಫೇಲ್ ಆಗಿದೆ ಅನಿಸುತ್ತೆ. ಸದ್ಯಕ್ಕೆ 3 ಮಾತ್ರ ಓಪನ್ ಆಗ್ತಿದೆ. ಸೊ ಅದಾದಮೇಲೆ ಮೇಲ್ಗಡೆ ಪ್ರೊಫೈಲ್ ಕಾಣಿಸುತ್ತಲ್ವ, ಅಲ್ಲಿ ಪ್ರೊಫೈಲ್ಗೆ ಬಂದುಬಿಟ್ಟು ನೀವೇನು ಮಾಡಬೇಕಂದ್ರೆ, ಸೊ ನಿಮ್ಮದು ಪ್ರೊಫೈಲ್ ಹೊಸದಾಗಿ ಕ್ರಿಯೇಟ್ ಆದಾಗ ಸ್ವಲ್ಪ ಡೀಪ್ ಏನು ಇರೋಂಗಿಲ್ಲ. ಸೊ ಪ್ರೊಫೈಲ್ ಆಗಲಿ, ನಿಮ್ಮ ನೇಮ್ ಆಗಲಿ, ಕೆಳಗಡೆ ಇವೆಲ್ಲ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಡೇಟ್ ಆಫ್ ಬರ್ತು ಮತ್ತು ನಿಮ್ಮದು ಕ್ವಾಲಿಫಿಕೇಷನು, ಸ್ಟೇಟ್, ಡಿಸ್ಟಿಕ್ಕು, ಸೊ ಹಿಂಗೆ ಅಡ್ರೆಸ್ ಎಲ್ಲನೂ ಆ್ಯಡ್ ಮಾಡ್ಕೊಂಬಿಟ್ಟು ಆಮೇಲೆ ನೀವು ಸೇವ್ ಕೊಡಬೇಕಾಗುತ್ತೆ. ಸೇವ್ ಕೊಟ್ಟರೆ ಅಂದರೆ ಏನಾಗುತ್ತೆ ಅಂದರೆ ಅಲ್ಲಿ ನಿಮಗೆ MPIN ಕೇಳುತ್ತೆ. ಸೊ ಆ MPIN ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. MPIN ಹಾಕಿದ್ರೆ ನೆಕ್ಸ್ಟ್ ನಿಮ್ಮದು ಸೇವ್ ಆಗಿಬಿಡುತ್ತೆ. ಇಷ್ಟು ಸೇವ್ ಆದಮೇಲೆ ಮುಗೀತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, 4 ಜನರಿಗೂ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ನಮಸ್ತೆ.